ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಇನ್ನೇನು ಕೇವಲ 2 ದಿನಗಳಲ್ಲಿ ನಡೆಯುವಂತಹ ಇಲ್ಲಿ ಆದರ್ಶ ವಿದ್ಯಾಲಯದ 2026ನೇ ಶೈಕ್ಷಣಿಕ ಸಾಲಿನ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟಂತೆ ಈ ಹಿಂದಿನ ವರ್ಷಗಳಲ್ಲಿ ನಡೆದಂತಹ ಅಂದರೆ 2024ರಲ್ಲಿ ನಡೆದಂತಹ ಇಲ್ಲಿ ಆದರ್ಶ ವಿದ್ಯಾಲಯದ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಕನ್ನಡ, ಇಂಗ್ಲಿಷ್, ಗಣಿತ ಹಾಗೂ ವಿಜ್ಞಾನ ವಿಷಯದ ಕ್ವಶನ್ ಪೇಪರ್ ತಮ್ಮೊಂದಿಗೆ ಹಂಚಿಕೊಂಡಿದ್ದೆ. ಇವತ್ತು ಸಮಾಜ ವಿಜ್ಞಾನ ವಿಷಯ ಹಾಗೂ ಮುಂದಿನ ಉಳಿದ ವಿಷಯ ನೋಡೋಣ. ಇಲ್ಲಿ ನೋಡ್ಬೋದು, ಮೊದಲನೇ ಪ್ರಶ್ನೆ, ಗಂಡಸರಿಗೆ ಚೌಕ ಮತ್ತು ಹೆಂಗಸರಿಗೆ ವೃತ್ತದ ಚಿಹ್ನೆಗಳಿದ್ದಾಗ ಅಕ್ಕ ತಂಗಿಯ ಸಂಬಂಧವನ್ನು ಸೂಚಿಸುವ ಸರಿಯಾದ ಸಂಕೇತ ಅಂದಿದ್ದಾರೆ. ಇಲ್ಲಿ ನೋಡ್ಬೋದು 4 ಆಪ್ಷನ್ಸ್ಗಳಲ್ಲಿ ಡಿ ಆಪ್ಷನ್ ಆಗುತ್ತದೆ. ಬೆಳೆ ಬೆಳೆಯಲು ಅನುಸರಿಸುವ ಹಂತಗಳ ಸರಿಯಾದ ಕ್ರಮ ಯಾವುದು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಉಳುಮೆ, ಬಿತ್ತನೆ, ನೀರುಣಿಸುವುದು, ಗೊಬ್ಬರ ಹಾಕುವುದು, ಒಕ್ಕಣೆ ಅಂತಿದೆಯಲ್ಲ, ಇದು ಆನ್ಸರ್ ಆಗುತ್ತದೆ. ಇಲ್ಲಿ ನೀರಾವರಿ ಬೆಳೆಗಳ ಸರಿಯಾದ ಜೋಡಿ ಭತ್ತ, ಕಬ್ಬು. ಇನ್ನು ಸರಿಯಾಗಿ ಹೊಂದಿಸಿದ ಜೋಡಿ ಅಂದಿದ್ದಾರೆ. ಅತ್ಯಂತ ದೊಡ್ಡ ಗ್ರಹ ಬುಧ, ಪ್ರಕಾಶಮಾನವಾದ ಗ್ರಹ ಶನಿ, ಕೆಂಪು ಮಚ್ಚೆ ಗ್ರಹ ಗುರು, ಭೂಮಿ ಉಪಗ್ರಹ ಮಂಗಳ ಅಂದಿದ್ದಾರೆ. ಇದರಲ್ಲಿ ಬಿ ಆಪ್ಷನ್ ಆಗುತ್ತದೆ. ಹ್ಯಾಲಿ ಧೂಮಕೇತು ಮುಂದಿನ ಈ ವರ್ಷದಲ್ಲಿ ಕಾಣಿಸ್ಕೊಳ್ಳುತ್ತದೆ ಅಂತ ಹೇಳಿದರೆ ನೋಡ್ಬೋದು, 1986ರಲ್ಲಿ ಕಾಣಿಸ್ಕೊಂಡಿತ್ತು. ಹಾಗಾದರೆ ಇಲ್ಲಿ ನೆಕ್ಸ್ಟು 76 ವರ್ಷಕ್ಕೊಮ್ಮೆ ಅಂದಾಗ ಇಲ್ಲಿ ನೋಡ್ಬೋದು ಒಟ್ಟು ಎಷ್ಟಾಗುತ್ತೆ, ಹಾಗಾದರೆ 2062 ಆಯಿತು. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಕುಚ್ಚಲಕ್ಕಿಯು ಈ ಪ್ರಾಕೃತಿಕ ವಿಭಾಗದವರ ಪ್ರಮುಖ ಆಹಾರ ಪದಾರ್ಥವಾಗಿದೆ. ಇಲ್ಲಿ ಕರಾವಳಿ ಜನರ. ಬಿಸ್ಮಿಲ್ಲಾ ಖಾನ್ ರವರು ಪ್ರಸಿದ್ಧವಾಗಿರುವಂತಹ ಕ್ಷೇತ್ರ ಯಾವುದು ಅಂದರೆ ಇಲ್ಲಿ ಶಹನಾಯಿ ಆಗಿದೆ. ಇದು ಗ್ರಾಮೀಣ ಸಾಹಸ ಕ್ರೀಡೆ ಆಗಿದೆ. 4 ಆಪ್ಷನ್ಸ್ಗಳನ್ನು ನೋಡಿದಾಗ ಇಲ್ಲಿ ಮಲ್ಲಕಂಬ ಆಗಿದೆ. ಆಶ್ರಯ ಯೋಜನೆಯ ಉದ್ದೇಶವೆಂದರೆ ಇದು ನೋಡ್ಬೋದು 4 ಆಪ್ಷನ್ಸ್ಗಳಲ್ಲಿ ಇದು ಸಿ ಆಪ್ಷನ್ ಇದೆ ನೋಡಿ, ಬಡವರಿಗೆ ಉಚಿತ ನಿವೇಶನ ಹಾಗೂ ಮನೆ ಕಟ್ಟಲು ಅನುದಾನ ನೀಡುವುದು. ಉದಕಮಂಡಲವು ಒಂದು, ಅದು ಜಲಪಾತ, ನದಿ, ಗಿರಿಧಾಮ, ಅಣೆಕಟ್ಟು ಅಂತಿದೆ, ಅದರಲ್ಲಿ ಗಿರಿಧಾಮ. ವಾಯುವ್ಯ ದಿಕ್ಕಿನಲ್ಲಿರುವ ಭಾರತದ ನೆರೆ ರಾಷ್ಟ್ರ ಯಾವುದು ಅಂದರೆ ಚೀನಾ, ಮಯನ್ಮಾರ್, ಶ್ರೀಲಂಕಾ, ಅಫ್ಘಾನಿಸ್ತಾನ ಅಂತಿದೆ. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡಿದಾಗ ಅಫ್ಘಾನಿಸ್ತಾನ ಆಗಿದೆ. ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ 12,757 ಕಿಲೋಮೀಟರ್. ಎ ಆಪ್ಷನ್ ಆಗುತ್ತದೆ. ಸಾಮೂಹಿಕ ವಸತಿಯನ್ನು ಪ್ರತಿನಿಧಿಸದ ಹೇಳಿಕೆ ಅಂದಿದ್ದಾರೆ. ಕಡಿಮೆ ಭೂಮಿಯಲ್ಲಿ ಹೆಚ್ಚಿನ ಜನಸಂಖ್ಯೆ ಮನೆ ನಿರ್ಮಿಸುವುದು, ಹಲವು ಕುಟುಂಬಗಳು ಒಟ್ಟಿಗೆ ವಾಸಿಸುವುದು, ಅದೇ ರೀತಿಯಾಗಿ ಒಂದು ಕುಟುಂಬದ ವಸತಿ ಅಂತ ಹೇಳಿದಾರಲ್ಲ, ಇದು ಆನ್ಸರ್ ಆಗುತ್ತದೆ. ಚಿತ್ರದಲ್ಲಿರುವ ಸ್ತಂಭವು ಈ ಸ್ಥಳದಲ್ಲಿದೆ ಎಂದಿದ್ದಾರೆ. ಇದು ನೋಡ್ಬೋದು ದೆಹಲಿ, ಸಾರನಾಥ, ಗಯಾ, ಗರಗ ಅಂತಿದೆ, ಇಲ್ಲಿ ಸಾರನಾಥ ಆಗಿದೆ. ಚಿತ್ರದಲ್ಲಿರುವ ನೃತ್ಯ ಪ್ರಕಾರ ನೋಡಿದಾಗ ಯಕ್ಷಗಾನ, ಭರತನಾಟ್ಯ, ಕೂಚುಪುಡಿ, ಕಥಕ್ ಅಂತಿದೆಯಲ್ಲ, ಇದು ಡಿ ಆಪ್ಷನ್ ಆಗುತ್ತದೆ. ಇನ್ನು ಒಡಿಶಾ ರಾಜ್ಯದ ಇಲ್ಲಿ ಪ್ರಮುಖ ಬಂದರು ಯಾವುದು, ಪಾರಾದೀಪ, ಹಾಲ್ದಿಯಾ, ತೂತುಕುಡಿ, ಕಾಂಡ್ಲಾ ಅಂತಿದೆ, ಇಲ್ಲಿ ಪಾರಾದೀಪ ಆಗಿದೆ. ಇನ್ನು ನೆಕ್ಸ್ಟು ಸಾಮಾನ್ಯ ಜ್ಞಾನ ನೋಡೋಣ. ಭಾರತ ಸರ್ಕಾರದ ಸೇನಾ ಕ್ಷೇತ್ರದಲ್ಲಿ ಸಾಧನೆಗಾಗಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂದರೆ ಇಲ್ಲಿ ಅಶೋಕ ಚಕ್ರ, ಪರಮವೀರ್ ಚಕ್ರ, ಶೌರ್ಯ ಚಕ್ರ, ಮಹಾವೀರ್ ಚಕ್ರ ಅಂತಿದೆ, ಇಲ್ಲಿ ಅಶೋಕ ಚಕ್ರ ಆಗಿದೆ. ಲಕ್ಷ ದ್ವೀಪಗಳಿರುವುದು ಎಲ್ಲಿ ಅಂದರೆ ನೋಡ್ಬೋದು ಬಂಗಾಳಕೊಲ್ಲಿ, ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, ಪೆಸಿಫಿಕ್ ಸಾಗರ ಅಂತಿದೆ, ಇಲ್ಲಿ ಅರಬ್ಬಿ ಸಮುದ್ರ. ಈ ದಿನವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಇಲ್ಲಿ ಜೂನ್ 21ರಂದು. ಚಂದ್ರನ ದಕ್ಷಿಣ ಧ್ರುವವನ್ನು ಪ್ರಥಮವಾಗಿ ತಲುಪುವ ದೇಶ ಯಾವುದು ಅಂದರೆ ಅದು ಭಾರತ ಆಗಿದೆ. ಇನ್ನು ನಾಡಗೀತೆ ರಚಿಸಿದವರು ಯಾರು ಅಂದರೆ ನಮ್ಮ ಕುವೆಂಪು ಅವರು. ಸಿ ಆಪ್ಷನ್ ಆಗುತ್ತದೆ. 2024ರಲ್ಲಿ ಭಾರತ ರತ್ನ ಗೌರವಕ್ಕೆ ಪಾತ್ರರಾದಂತಹ ಜೋಡಿ ಯಾರು ಅಂದರೆ ಈ 4 ಆಪ್ಷನ್ಸ್ಗಳಲ್ಲಿ ಇಲ್ಲಿ LK ಅಡ್ವಾಣಿ, ಇಲ್ಲಿ ನೋಡ್ಬೋದು ಕರ್ಪೂರ್ ಠಾಕೂರ್ ಅಂತಿದೆಯಲ್ಲ, ಇದು ಆನ್ಸರ್ ಆಗುತ್ತದೆ. ಕಿತ್ತಳೆ ಹಣ್ಣಿನಿಂದ ನಮ್ಮ ದೇಹಕ್ಕೆ ಸಿಗುವ ವಿಟಮಿನ್ ಯಾವುದು, ಸಿ, ಡಿ, ಎ, ಬಿ ಅಂತಿದೆ, ಇಲ್ಲಿ ಸಿ ಆಗಿದೆ. KRS ಈ ಜಿಲ್ಲೆಯಲ್ಲಿದೆ, ಅದು ಮಂಡ್ಯ ಜಿಲ್ಲೆಯಲ್ಲಿದೆ. ಈ ದಿನದಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ ಜೂನ್ 5ರಂದು, ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. 2023ರಲ್ಲಿ ವಿಶ್ವಕಪ್ ಕ್ರಿಕೆಟ್ ಗೆದ್ದ ರಾಷ್ಟ್ರ ಯಾವುದು ಅಂದರೆ ಭಾರತ, ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಅಂತಿದೆ, ಇಲ್ಲಿ ಆಸ್ಟ್ರೇಲಿಯಾ ಆಗಿದೆ. ಇನ್ನು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಪ್ರಶ್ನೆಗಳು. ಈ ಸರಣಿಯ ಮುಂದಿನ ಚಿತ್ರ ನೋಡ್ತಾ ಹೋಗಿ. ಇಲ್ಲಿ ನೋಡ್ಬೋದು ಒಂದು ರೇಖೆ ಏರೋ ಮಾರ್ಕ್ ಕೆಳಗಡೆ ಬಂದಿದೆ, ಒಂದು ಕೆಳಗೆ ಒಂದು ಮೇಲೆ, ಇಲ್ಲಿ ಒಂದು ಕೆಳಗೆ ಒಂದು ಮೇಲೆ ಒಂದು ಕೆಳಗೆ ಬಂದಿದೆ, ನೆಕ್ಸ್ಟ್ ಇಲ್ಲಿ ಮತ್ತೊಂದು ಮೇಲೆ ಹೋಗುತ್ತೆ. ಹಾಗಾದರೆ ಇಲ್ಲಿ ಆಪ್ಷನ್ಸ್ಗಳಲ್ಲಿ ಯಾವುದಾಗುತ್ತೆ ಅಂತ ನೋಡ್ತಾ ಹೋಗಿ. ಇಲ್ಲಿ ನೋಡಿದರೆ ಸಿ ಆಪ್ಷನ್ ಆಗುತ್ತದೆ. BAD ಅನ್ನು 7 ಎಂದು ಬರೆದರೆ FIG ಅನ್ನು ಹೀಗೆ ಬರೀಬಹುದು ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ 4 ಆಪ್ಷನ್ಸ್ಗಳನ್ನು ನೋಡ್ತಾ ಹೋದಾಗ ಇಲ್ಲಿ 22 ಆಗುತ್ತದೆ. ಈ ಆಕೃತಿಯಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಇಲ್ಲಿ ನೋಡ್ಬೋದು 1, 2, 3 ಮತ್ತು ಇದು 1, 4, ಇದು 1, 5, ಓವರಾಲ್ ಆಗಿ ಲಾಸ್ಟಿಗೆ 1, ಸೊ 6 ಆಗುತ್ತೆ ನೋಡಿ. 8ರಿಂದ ಪೂರ್ಣವಾಗಿ ಭಾಗವಾಗುವಂತೆ ಮಾಡಲು 40ಕ್ಕೆ ಕೂಡಬೇಕಾದ ಸಂಖ್ಯೆ ಅಂದಿದ್ದಾರೆ. 40ಕ್ಕೆ ನಾವು ಇಲ್ಲಿ 8 ಕೂಡಿಸಿದ್ರೆ 48 ಆಗುತ್ತೆ. ಅದು 8ರಿಂದ ಭಾಗ ಹೋಗುತ್ತೆ. 8 1 8, 8 6 48. ಸೊ ಇಲ್ಲಿ 8ಅನ್ನು ಕೂಡಿಸಬೇಕಾಗುತ್ತದೆ.
ಎ ಸಿ ಎಫ್ ಜೆ ಸರಣಿಯ ಮುಂದಿನ ಅಕ್ಷರ ಅಂದಿದ್ದಾರೆ. ನೋಡ್ಬೋದು ಎ ಬಿ ಸಿ ಡಿ ಇ ಎಫ್. ಇಲ್ಲಿ ನೋಡ್ಬೋದು ಎ ಆದಮೇಲೆ ನೆಕ್ಸ್ಟ್ ಸಿ ಬಂದಿದೆ, ಆಮೇಲೆ ಇಲ್ಲಿ ಎಫ್ ಬಂದಿದೆ. ಇಲ್ಲಿ 2 ಅಕ್ಷರ ಗ್ಯಾಪ್ ಆಗಿದೆ. ಇಲ್ಲಿ 1 ಅಕ್ಷರ, ಇಲ್ಲಿ 2 ಅಕ್ಷರ, ನೆಕ್ಸ್ಟ್ 3 ಅಕ್ಷರ ನೋಡ್ಬೋದು. ಈ ಎಫ್ ಆದಮೇಲೆ ಜಿ ಎಚ್ ಐ ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ನೋಡ್ಬೋದು ಕೆ. ಈ ರೀತಿ ನೋಡ್ತಾ ಹೋದಾಗ ಇಲ್ಲಿ ಎ ಸಿ ಎಫ್ ಜೆ ಅಂತ ಹೇಳಿದ್ದಾರೆ. ಜೆ ಆದಮೇಲೆ ನೆಕ್ಸ್ಟ್ ನೋಡ್ತಾ ಹೋಗಿ ಇಲ್ಲಿ ಇಲ್ಲಿಗೆ 1 ಅಕ್ಷರ, ಇಲ್ಲಿಗೆ 3 ಅಕ್ಷರ, ಇಲ್ಲಿ 5 ಅಕ್ಷರ. ಐ ಇದು ಜೆ ಆದಮೇಲೆ ಕೆ ಎಲ್ ಎಮ್ ಎನ್ ಓ 5ನೇ ಅಕ್ಷರ ಬಂದುಬಿಡ್ತದೆ. ಸೊ ಹಾಗಾಗಿ ಇಲ್ಲಿ ಓ ಆಗುತ್ತದೆ. ಇನ್ನು ನೆಕ್ಸ್ಟ್ ಎ ಎನ್ ಟಿ ಎಂಬುದನ್ನು ಡಿ ಕ್ಯೂ ಡಬ್ಲ್ಯೂ ಎಂದು ಬರೆಯಬಹುದಾದರೆ ಸಿ ಒ ಡಬ್ಲ್ಯೂ ಎಂಬುದನ್ನು ಹೀಗೆ ಬರೆಯಬಹುದು ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ತಾವುಗಳು ವೀಕ್ಷಣೆ ಮಾಡಿದರೆ ಗೊತ್ತಾಗುತ್ತೆ. ಇಲ್ಲಿ ಎಫ್ ಆರ್ ಜೆಡ್ ಅಂತ ಇಲ್ಲಿ 7ನೇ ಪ್ರಶ್ನೆ 1, 8, 27, 64 ಈ ಸರಣಿಯ ಮುಂದಿನ ಸಂಖ್ಯೆ ಅಂತ ಹೇಳಿದ್ದಾರೆ. ಇವೆಲ್ಲವೂ ಕೂಡ ಘನಗಳಾಗಿದ್ದಾವೆ. ಸೊ ಇಲ್ಲಿ 1, 8, 27, 64 ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ನೋಡ್ಬೋದು. ಇದು ಯಾವ ರೀತಿ ಅಂತ ತಮ್ಮ ತಿಳಿಸೋದಾದರೆ 1ಅನ್ನು 3 ಸಾರಿ ಇಲ್ಲಿ ಗುಣಾಕಾರ, ಅದೇ ರೀತಿ 2ಅನ್ನು 3 ಸಾರಿ, ನೆಕ್ಸ್ಟ್ 3ಅನ್ನು 3 ಸಾರಿ, ಅದೇ ರೀತಿ 4ಅನ್ನು 3 ಸಾರಿ, ನೆಕ್ಸ್ಟ್ ಬರೋದು 5ಅನ್ನು 3 ಸಾರಿ. ಸೊ 5 5 25, 25 125. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. 40 ವಿದ್ಯಾರ್ಥಿಗಳ ವರ್ಗ ಕೋಣೆಯಲ್ಲಿ ರೋಹನನು 10ನೇ ರ್ಯಾಂಕ್ ಗಳಿಸಿದ್ದಾನೆ. ಹಾಗಾದರೆ ಹಿಂದಿನಿಂದ ಅವನ ರ್ಯಾಂಕ್ ಎಷ್ಟು ಅಂತ ಹೇಳಿದ್ದಾರೆ. ಇಲ್ಲಿ ಆನ್ಸರ್ ನೋಡ್ತಾ ಹೋದಾಗ 31 ಆಗುತ್ತದೆ. ಗುಂಪಿಗೆ ಸೇರದೇ ಇರುವುದನ್ನು ಆಯ್ಕೆ ಮಾಡಿ. ಇಲ್ಲಿ ನೋಡ್ಬೋದು 36 6 36 7 7 49 9 81. ಬಟ್ ಇದು ಆನ್ಸರ್ ಆಗುತ್ತದೆ. ಒಂದು ವರ್ಷದಲ್ಲಿ ಭಾರತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಗುರುವಾರ ಆಚರಿಸಲಾಯಿತು. ಹಾಗಾದರೆ ಅದೇ ವರ್ಷದ ಆಗಸ್ಟ್ ತಿಂಗಳ 12ನೇ ದಿನಾಂಕ ಈ ದಿನವಾಗಿತ್ತು ಅಂತ ಹೇಳಿದ್ದಾರೆ. ಹಾಗಾದರೆ ಅದು ಯಾವ ವಾರ ಆಗುತ್ತೆ ಅಂದರೆ ಮಂಗಳವಾರ ಆಗುತ್ತದೆ.